श्रीगुरुभ्यो नमः हरि ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय लीलकंठाय मृत्युंजयाय सर्वेश्वराय सदाशिवाय शंकराय ಶ್ರೀಮನ್ಮಹಾದೇವಾಯ ನಮಃ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಪ್ರಪಂಚದಾದ್ಯಂತ ಅನೇಕ ವಿಸ್ಮಯಕಾರಿಯಾದಂತಹ ತಾಣಗಳನ್ನು ತೋರಿಸಿರುವಂತಹ ಕಾರ್ಯಕ್ರಮ ನಿಮ್ಮ ನಿತ್ಯ ಪೂಜೆ. ಇವತ್ತು ಯಾರೊಬ್ಬರೂ ಕೂಡ ಕಣ್ಣು ಮಿಟಿಕಿಸದಂತೆ ಈ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಅವರ ತಾಣವನ್ನು ದೂರದರ್ಶನವಾಗಲಿ ಅಥವಾ ಪ್ರತ್ಯಕ್ಷವಾಗಲಿ ನೋಡೋದು ನಮ್ಮ ಇಡೀ ಜನ್ಮಾಂತರದ ಪುಣ್ಯವೇ ಸರಿ ಎನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗಿದ್ದರೆ ಈ ಸ್ವಾಮಿಯನ್ನು ಕರೆಯುವ ಹೆಸರೇನು, ಈ ಸ್ವಾಮಿ ಇರುವಂತಹ ಜಾಗ ಯಾವುದು, ಈ ಸ್ವಾಮಿಯ ಮಹತ್ವಗಳೇನು, ಇವನ ಆರಾಧನೆಯಿಂದ ನಮಗೆ ಸಿಗುವಂಥ ಲಾಭಗಳೇನು ಅಂತ ಮಾನವರಾಗಿ ನಾವು ಸಹಜವಾಗಿ ಯೋಚನೆ ಮಾಡ್ತಾ ಇರ್ತೀವಿ. ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ನಿಮ್ಮನ್ನು ಸದಾ ಕಾಡ್ತಾ ಇದ್ದರೆ ನಾವ್ಯಾವ ಲೆಕ್ಕ? ಪಾಂಡವರ ಕಷ್ಟವನ್ನು ಕೂಡ ಬಗೆಹರಿಸಿದಂತಹ ಭಗವಂತ ಈತ ನಮ್ಮ ಕರ್ನಾಟಕದಲ್ಲಿ ವಾಸವಾಗಿಲ್ಲ. ಭಾರತ ಎನ್ನುವಂಥದ್ದು ಅತ್ಯಂತ ಪುಣ್ಯತಮವಾದಂತಹ ಭೂಮಿ ಅಂತ ನಾವೆಲ್ಲರೂ ಕೂಡ ಒಪ್ಕೋತೀವಿ. ಹಾಗಿದ್ದರೆ ಅಂತಹ ಭವ್ಯ ಭಾರತದಲ್ಲಿ ಗುಜರಾತ್ ಯಾರಿಗೆ ತಾನೇ ಗೊತ್ತಿಲ್ಲ? ಗುಜರಾತಿನಲ್ಲಿ ನೆಲೆಗೊಂಡಂತಹ ಮಹಾದೇವ ಈತ. ಇವನನ್ನು ಸ್ತಂಭೇಶ್ವರ ಮಹಾದೇವ ಎನ್ನುವುದಾಗಿ ಕರೀತಾರೆ. ಇವನ ಆರಾಧನೆ ಮಾಡೋದ್ರಿಂದ ಏನೇನು ಸಿಕ್ಕತ್ತೆ ಗೊತ್ತಾ ನಿಮಗೆ? ನೀವೆಷ್ಟೋ ಸಾರಿ ಅನ್ಕೋತೀರಿ, ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು, ಯಾವ ಪ್ರಯತ್ನಕ್ಕೆ ಹೋದರೂ ಕೂಡ ಅರ್ಧಕ್ಕರ್ಧಕ್ಕೆ ನಿಲ್ಲತ್ತೆ ಅಂತ. ಯಾಕೆ ನಿಲ್ಲತ್ತೆ ನೋಡೇ ಬಿಡೋಣ. ಖಂಡಿತ ಅತ್ಯಂತ ಶ್ರದ್ಧಾ ಭಕ್ತಿಯನ್ನು ಇಟ್ಟು ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಆಡಂಬರ ರಹಿತವಾಗಿ ಈ ಭಗವಂತನ ಆರಾಧನೆಯನ್ನು ಮಾಡಿ ನೋಡಿ. ನಿಮಗಿರುವಂಥ ಯಾವುದೇ ರೀತಿಯಾದಂತಹ ಸಂಕಷ್ಟಗಳಿದ್ರೂ ಕೂಡ ಅದೆಲ್ಲೂ ಕೂಡ ನಿಮ್ಮಿಂದ ಬಿಡಲ್ಪಡುತ್ತೆ. ಸುಖನ ಜೀವನ ಬೇಕು ಅಂತಾದರೆ ಯಾವ ಅಂಗಡಿಗೂ ಹೋಗಿ ನಾವು ಒಂದು ಅರ್ಧ ಕೆಜಿ ಸುಖದ ಜೀವನ ಕೊಡಪ್ಪ ಅಂದರೆ ಯಾರೂ ಕೊಡಲ್ಲ. ಜಗತ್ತಿನಾದ್ಯಂತ ಚಿನ್ನವನ್ನು ಪಡ್ಕೊಳ್ಬೋದು, ಅಥವಾ ಬೆಳ್ಳಿ ಬಂಗಾರಗಳನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ಪಡ್ಕೋಬೋದು, ಐಷಾರಾಮಿ ಬಂಗಲೆಗಳನ್ನು ಪಡ್ಕೋಬೋದು. ಸುಖ ಮತ್ತು ದುಃಖ ಎನ್ನುವಂತಹ ವ್ಯವಸ್ಥೆಗಳನ್ನು ಪಡ್ಕೊಳ್ಳೋಕ್ಕೆ ಯಾವ ಫ್ಯಾಕ್ಟರಿಗಳು ಕೂಡ ಜಗತ್ತಿನಾದ್ಯಂತ ಇಲ್ಲವೇ ಇಲ್ಲ. ಹಾಗಾದರೆ ನಿಮ್ಮ ಜೀವನದಲ್ಲಿ ಸುಖ ಬೇಕಾ? ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳೆನ್ನುವಂತಹ ಮಾಯೆಯಿಂದ ಹೊರಬರಬೇಕಾ ನೀವು? ಹಾಗಿದ್ದರೆ ಈ ಸ್ತಂಭೇಶ್ವರನನ್ನು ದರ್ಶನ ಮಾಡಿ, ಇವನ ಪೂಜೆಯನ್ನು ನಿಮ್ಮ ಮನೆಯಲ್ಲೇ ಮಾಡಿ ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸ್ಕೋತೀರಿ. ಸುಖ ಸಂತೋಷದಾಯಕವಂತ ಬದುಕು ನಿಮ್ಮದಾಗತ್ತೆ. ತಡ ಏಕೆ? ಆರಾಧಿಸೋಣ. ಪಾಂಡವರಿಂದಲೂ ಕೂಡ ಅರ್ಚನೆಯನ್ನು ಗೈಸಿಕೊಂಡಂತಹ, ಪಾಂಡವರಿಂದ ಪ್ರತಿಷ್ಠಾಪನೆಗೊಂಡಂತಹ ಈ ಸ್ವಾಮಿಯ ಆರಾಧನೆಯನ್ನು ಈ ದಿನ ಗೈಯೋಣ. ನಮ್ಮ ಇಡೀ ಜೀವನದ ತಾಪತ್ರಯಗಳಿಂದ ಹೊರಬರೋಣ ಎನ್ನುವಂಥ ಮಾತನ್ನು ಆಡುತ್ತಾ ಪೂಜಾ ಇದೀಗ ಆರಂಭ ಆಗ್ತಾ ಇದೆ. ನೀವುಗಳು ಕೂಡ ಪೂಜೆ ಮಾಡಿ, ಹೇಳಿಕೊಡುವಂಥ ರೀತಿಯಲ್ಲಿ ಅರ್ಚಿಸಿ, ಪರಮಾತ್ಮನನ್ನು ಪ್ರಾರ್ಥಿಸಿಕೊಳ್ಳಿ, ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿ. ಅದೇ ನಮ್ಮ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ. ಹಾಗಾದರೆ ಏನು ಮಾಡಬೇಕು? ಸ್ನಾನಗಳನ್ನು ಮಾಡಿಕೊಳ್ಳಿ. ಪ್ರಧಾನವಾಗಿ ದೇವರ ಮುಂಭಾಗದಲ್ಲಿ ರಂಗವಲ್ಲಿಯಿಂದ ಅಲಂಕಾರವನ್ನು ಮಾಡುತ್ತಾ ಬಲಭಾಗಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಳ್ಳಿ. ನೈವೇದ್ಯಕ್ಕೆ ಬೇಕಾಗಿರುವಂಥದ್ದು ಮೊಸರನ್ನು, 2 ಎಳ್ಳನ್ನು ಹುರಿದು ಬಿಟ್ಟು ಆ ಹುರಿದ ಎಳ್ಳನ್ನು ಮೊಸರನ್ನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ. ಹಣ್ಣು ಕಾಯಿ ಇತ್ಯಾದಿಗಳು, ತುಂಬೆ ಹೂವು, ಬಿಲ್ವಪತ್ರೆ ಇತ್ಯಾದಿಗಳನ್ನು ಪ್ರತಿದಿನದ ಅಂತೆ ಇವತ್ತು ಕೂಡ ಸಿದ್ಧ ಮಾಡಿಕೊಳ್ಳಿ. ದೇವರ ಬಲಭಾಗಕ್ಕೆ ಅಣಿಗೊಳ್ಳಲಿ ನಿಮ್ಮಿಂದ ತಯಾರಾದಂತಹ ತುಪ್ಪದ ದೀಪವನ್ನು ಬೆಳಗೋಣಲ್ವೇ? ಭೋದೀಪದೇ ವಿರೂಪಸ್ತಂ ಕರ್ಮಸ ಅಕ್ಷಯ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋಭವ ಅನ್ನುವ ಮಂತ್ರದಿಂದ ದೀಪವನ್ನು ಬೆಳಗುವಿಕೆ. ಉದ್ದರಣೆ ನೀರನ್ನು ಗಂಟೆ ಮೇಲೆ ಹಾಕುತ್ತಾ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡ್ತಾ ಬರಬೇಕು. ನಾದ ಶಬ್ದಮಹಿಂ ಘಂಟಾ ಸರ್ವ ವಿಘ್ನಾಪಹಾರಣಿ ಪೂಜೆಯದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಎನ್ನುವುದಾಗಿ ಹೇಳುತ್ತಾ ಘಂಟಾ ನಾದವನ್ನು ಮಾಡಿ ಭೂತಾಯಿಯನ್ನು ಸ್ಮರಿಸುತ್ತಾ ಆಸನಾದಿ ದೇವತೆಗಳನ್ನು ಪ್ರಾರ್ಥಿಸಿಕೊಂಡು ನಿಮ್ಮ ಆರೋಗ್ಯ ಆಯುಷ್ಯ ಎರಡೂ ಕೂಡ ಬಹಳ ಮುಖ್ಯವಾದದ್ದು. ಅದಕ್ಕೆ ಇರುವಂಥ ಮೂಲ ವ್ಯವಸ್ಥೆ ಪ್ರಾಣಾಯಾಮ ಮಾಡಿಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಬಾಯಲ್ಲಿ ಎಳ್ಕೊಳ್ಳೋದು, ಮೂಗಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡುತ್ತಾ ಬರಬೇಕು. ಇದನ್ನೇ ಕರೆಯುವಂಥದ್ದು ಪ್ರಾಣಾಯಾಮ ಅಂತ. ಗೊತ್ತಲ್ವೇ ನಿಮಗೆ? ಪ್ರಾಣಾಯಾಮ ಮಾಡಿ. ಓಂ ನಮೋ ನಾರಾಯಣಾಜ ಅಂತ ಇಷ್ಟು ಹೇಳುವಂಥದ್ದು.
ಓಂ ಎಂದಿನಂತೆ ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಎಡಗೈಯಲ್ಲಿ ಅಕ್ಷತೆಯನ್ನು, ತುಂಬೆ ಹೂವನ್ನು ಹಾಗೆ ಅಕ್ಷತಾದಿಗಳನ್ನು ಕೂಡ ಬಲಗೈಯ ಮೇಲೆ ಮುಚ್ಚುತ್ತಾ ಹೇಳುವಂಥದ್ದು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭತಿತೌ ಅಂತ ಹೇಳ್ಕೊಳ್ಳಿ. ಮಮ ಅಂತ ಹೇಳುತ್ತಾ ಉಪಾತ್ತ ಸಮಸ್ತ ದ್ವಾರ ಸಪರಿವಾರ ಸಮೇತ ಸ್ತಂಭೇಶ್ವರ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳಿ. ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ ಎಲ್ಲವನ್ನು ಕೂಡ ಪಠನವನ್ನು ಮಾಡಿ. ಸಪರಿವಾರ ಸಮೇತ ಸ್ತಂಭೇಶ್ವರ ಪೂರ್ಣಾನುಗ್ರಹೇಣ ಭೂತಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಯಕ್ಷವೇತಾಲಾದಿ ಸಮಸ್ತ ಬಾಧ ನಿವಾರಣಾರ್ಥಂ ಸಕಲ ಕಾರ್ಯ ಪ್ರತಿಬಂಧಕ ದೋಷ ನಿವೃತ್ತಿಪೂರ್ವಕ ಸಕಲ ಕಾರ್ಯೇ ಆನುಕೂಲ್ಯತಾ ಸಿದ್ಧ್ಯರ್ಥಂ ಸರ್ವೋಪದ್ರವ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಪರಿವಾರ ಸಮೇತ ಏನಂತ ಹೇಳ್ತೀರಾ, ಸ್ತಂಭೇಶ್ವರ ಪೂಜಾ ಆರಾಧನಾಶ್ಕ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ಶುದ್ಧವಾದಂಥ ನೀರನ್ನು ಮಿಶ್ರಣ ಮಾಡಿ ಒಳ್ಳೆಯ ಪಾತ್ರೆಯಲ್ಲಿ ಬಿಟ್ಟುಬಿಡಿ. ಯಾವ ಕಾರ್ಯವನ್ನಾದರೂ ಮಾಡಿಕೊಳ್ಳಿ. ನೀವು ಪ್ರಥಮ ಪೂಜೆ ಸಲ್ಲಬೇಕಾದ್ದು ಶಿವಪುತ್ರನಾದಂಥ ಗಣಪತಿಗೆ. ಅವನ ಪ್ರಾರ್ಥನೆಯನ್ನು ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಯನ್ನು ಗಣಪತಿ ಮೇಲೆ ಹಾಕುವಂಥದ್ದು. ಶಿವನ ವಿಗ್ರಹ, ಶಿವಲಿಂಗ ದೇವರ ಪೀಠದ ಮೇಲೆ ಇದ್ದರೆ ಅದನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಕೆಳಗಡೆ ಇಟ್ಕೊಳ್ಳಿ. ಅಥವಾ ಹುತ್ತದ ಮಣ್ಣಿನಿಂದ ತಯಾರು ಮಾಡಿದಂತಹ ಶಿವಲಿಂಗವನ್ನು ಕೂಡ ಬಳಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ತುಂಬೆ ಹೂವನ್ನು, ಅಕ್ಷತೆಯನ್ನು ಹೃದಯವಾಗಿ ಕಿಟ್ಕೊಳ್ಳುತ್ತಾ ಓಂ ನಮಃ ಶಿವಾಯ ಎನ್ನುವಂಥ ಮಂತ್ರವನ್ನು 3 ಬಾರಿ ಹೇಳ್ಕೊಳ್ಳಿ. ವೇದ ಮಂತ್ರವನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಂಡು 4 ಬಾರಿ ಅಕ್ಷತೆಯನ್ನು ಸಮರ್ಪಣೆ ಮಾಡುವಂಥದ್ದು. ಕದ್ರುದ್ರಾಯ ಪ್ರಚೇತಸೆ ಮೀಡುಷ್ಟಮಾಯ ತವ್ಯಸೆ ಓಚೆ ವಶಂತ ಮಗಂ ಹೃದಯ ಎನ್ನುವಂಥ ಮಂತ್ರಾದಿಗಳನ್ನು ಪಠಿಸಿ ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪನಾಗಿ ಜಗದೋದ್ಧಾರಕನಾಗಿರತಕ್ಕಂತಹ ಸ್ತಂಭೇಶ್ವರನನ್ನು ಆವಾಹನೆ ಮಾಡಿಕೊಳ್ಳಿ. ಸ್ತಂಭೇಶ್ವರಮಾವಾಹಯಾಮಿ ಅಂತ ಇಷ್ಟು ಹೇಳಿಕೊಂಡ್ರೆ ಸಾಕು. ಗುಜರಾತಿನ ದಿವ್ಯವಾದಂಥ ಸನ್ನಿಧಾನ ನಿಮ್ಮ ನಿಮ್ಮ ಮನೆಯನ್ನು ಇದಾಗಲೇ ಬಂದು ತಲುಪಿ ಆಗಿದೆ. ಭಕ್ತಿ ಇದ್ದವರಿಗೆ ಮಾತ್ರವೇ. ಆ ಸ್ವಾಮಿಯನ್ನು ಧ್ಯಾನಿಸುವಂತಹ ಸಮಯ ಕೂಡ ಬಂದಾಯಿತು. ತುಂಬೆ ಹೂವನ್ನು, ಬಿಲ್ಲುವ ಪತ್ರಾದಿಗಳನ್ನು ಹೃದಯದ ಭಾಗಕ್ಕಿಡುತ್ತಾ ಸ್ವಾಮಿಯ ಪ್ರಾರ್ಥನೆ ಅಥವಾ ಧ್ಯಾನ. ಹರಶಂಭೋ ಮಹಾದೇವಾಯ್ ವಿಶ್ವೇಶಾಮರ ವಲ್ಲಭಾಯ್ ಶಿವಶಂಕರ ಶರವಾತ್ಮನ್ ನೀಲಕಂಠ ನಮೋಸ್ತುತೆ ಎನ್ನುವುದಾಗಿ ಹೇಳುತ್ತಾ ಧ್ಯಾನವನ್ನು ಗೈದು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಬೇಕು. ಶಿವಲಿಂಗದ ಮೇಲೆ ಆವಾಹನೆಯನ್ನು ಗೈದಿದ್ದೀರಿ. ಸ್ವಾಗತಾದಿಗಳನ್ನು ಎಂದಿನಂತೆ ಕೂರುತ್ತಾ 4 ಉದ್ದರಣೆ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಡುವಂಥದ್ದು. ಪಾದ್ಯ, ಅರ್ಘ್ಯ, ಆಚಮನೀಯ ಹಾಗೂ ಮಧುಪರ್ಕಾದಿಗಳನ್ನು ಪೂರೈಸಿ ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಶಿವಲಿಂಗವನ್ನು ಇಡುತ್ತಾ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇತ್ಯಾದಿಗಳಿಂದ ಶುದ್ಧವಾದಂಥ ಗಂಗಾಜಲದಿಂದ ಅಭಿಷೇಕವನ್ನು ಮಾಡುವಂಥದ್ದು. ಮೊದಲನೇದಾಗಿ 1 ಉದ್ದರಣೆ ನೀರನ್ನು ಶಿವಲಿಂಗದ ಮೇಲೆ ಹಾಕಿ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತಂದೋ ರುದ್ರ ಪ್ರಚೋದಯಾತ್ ಅನ್ನುವಂಥ ಮಂತ್ರದಿಂದ. ಇನ್ನು ಪಂಚಾಮೃತ ಸಾಮಗ್ರಿಗಳಿಂದ ಕೂಡ ಶಿವನಿಗೆ ಅಭಿಷೇಕ. ಕ್ಷೀರಂದಧಿಕೃತಂಚೈವ ಮಧು ಶರ್ಕರಯಾಯುತಂ ಪಂಚಾಮೃತಂ ಗ್ರಹಣೇದ ಜಗನ್ನಾಥರ್ನಮೋಸ್ತುತೆ ಎನ್ನುವುದಾಗಿ ಹೇಳುತ್ತಾ ಅಭಿಷೇಕವನ್ನು ಮಾಡಿ ಮತ್ತೆ ಪುನಃ ಶುದ್ಧವಾದಂಥ ಗಂಗಾಜಲ ಅಂದರೆ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಅನ್ನುವಂಥದ್ದು ಒಂದೇ ಉಸಿರಿನಲ್ಲಿ ಇಷ್ಟು ಮಂತ್ರವನ್ನು ಹೇಳಲಿಕ್ಕೆ ಬಂದವರು ಹೇಳಿ. ಓಂ ನಮಃ ಶಿವಾಯ ಇದು ಸರಳವಾದಂಥ ದಿವ್ಯ ಮಂತ್ರ. ಈ ಮಂತ್ರವನ್ನು ಹೇಳ್ತಾ ಸ್ವಾಮಿಯಾದ ಸ್ತಂಭೇಶ್ವರನಿಗೆ ಅಭಿಷೇಕವನ್ನು ಮಾಡಿ ಸಂಪನ್ನಗೊಳಿಸಿದ ಮೇಲೆ ಅಂದರೆ ಅಭಿಷೇಕ ಮುಗಿದ ಮೇಲೆ ಇರುವಂಥ ಶಿವಲಿಂಗವನ್ನು ಶುದ್ಧವಾದಂಥ ವಸ್ತ್ರದಿಂದ ಒರೆಸುತ್ತಾ ಶಿವನಿಗೆ 3 ಕಣ್ಣುಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಗಂಧ ಅಥವಾ ಕುಂಕುಮದಿಂದ. ಎಂದಿನಂತೆ ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡುವಂಥದ್ದು. ವಸ್ತ್ರಾದಿಗಳ ಅರ್ಪಣೆಯನ್ನು ಕೂಡ ಇದೀಗ ಗೈಯೋಣ. ವಸ್ತ್ರಂಗ್ರಹಣ ದೇವೇಶ ಪದ್ಮಭದ್ರಾಯ ತೇಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯ ಪ್ರದೋಭವ ಎನ್ನುವುದಾಗಿ ಹೇಳುತ್ತಾ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ ಅಕ್ಷತಾದಿಗಳನ್ನು ಕೂಡ ಸಮರ್ಪಣೆಯನ್ನು ಮಾಡುವಂಥದ್ದು. ಗಂಧದ ಲೇಪನ, ದಿವ್ಯವಾದಂಥ ಗಂಧವನ್ನು ತುಂಬೆ ಹೂವಿನಿಂದ ಅದ್ದುತ್ತಾ ಆ ಗಂಧವನ್ನು ಲೇಪಿಸೋಣ ಭಗವಂತನ ಸನ್ನಿಧಾನಕ್ಕೆ. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳಿ ಗಂಧವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ಸ್ವಾಮಿಗೆ ಸಮರ್ಪಣೆಯನ್ನು ಮಾಡಿ ಜನ್ಮಾಂತರಗಳ ಪಾಪಗಳ ನಿವೃತ್ತಿಗಿರುವಂಥದ್ದು ಪುಣ್ಯತಮವಾದಂಥ ಬಿಲ್ಲೋಪತ್ರೆ.
ಆ ಬಿಲ್ಲೋಪತ್ರೆ ತೊಟ್ಟು ನಿಮ್ಮ ಕಡೆಗೆ ಬರಲಿ. ಅದನ್ನು ಮಗುಚಿಯೇ ಇಡಬೇಕು. ಕೆಲವರು ಹೀಗೆಲ್ಲ ಇಟ್ಬಿಡ್ತೀರಿ, ಮೇಲ್ಮೇಲಕ್ಕೆ ಇಡಬೇಕು ಅಂತ. ಹಾಗಲ್ಲ, ಅದನ್ನು ಮಗುಚಿ ಆ ತಲೆಯ ಭಾಗ ಆ ಎಲೆ ಆ ಸ್ವಾಮಿಯನ್ನು ತಟ್ಟುವಂತಿರಬೇಕು. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎನ್ನುತ್ತಾ ಬಿಲ್ವಾದಿ ಪತ್ರೆಗಳನ್ನು ಅರ್ಪಣೆಯನ್ನು ಮಾಡುತ್ತಾ ತಂದಿರುವಂಥ ಎಲ್ಲ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಸ್ವಾಮಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭು ಮಯಾರ್ತಾನಿ ಪೂಜಾರ್ಥಂ ಪುಷ್ಪಾಣಿ ಪರಮೇಶ್ವರ ಎನ್ನುವುದಾಗಿ ಹೇಳುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಅರ್ಪಿಸಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಮಹಾದೇವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಕರಾಯ ನಮಃ, ಓಂ ವೃಷಭಧ್ವಜಾಯ ನಮಃ, ಓಂ ಕೃತ್ತಿವಾಸೇ ನಮಃ, ಓಂ ಕಾಮಾಂಗನಾಶಾಯ ನಮಃ, ಓಂ ದೇವದೇವೇಶಾಯ ನಮಃ, ಓಂ ಪಾರ್ವತೀಪತೇ ನಮಃ, ಹರಾಯ ನಮಃ, ಶ್ರೀಕಂಠಾಯ ನಮಃ, ರುದ್ರಾಯ ನಮಃ ಅನ್ನುವಂಥ ನಾಮಾದಿಗಳನ್ನು ಪಠಿಸುತ್ತಾ ಧೂಪಾದಿಗಳನ್ನು ಅರ್ಪಿಸುವಂಥ ಸಮಯ. ದಶಾಂಗುಂಗುಗುಲೋಪೇತಂ ಸುಗಂಧಂಚ ಮನೋಹರಾಹ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳಿ ಸ್ತಂಭೇಶ್ವರನಿಗೆ ಧೂಪವನ್ನು ಅರ್ಪಣೆ ಮಾಡಿ ದೀಪಾದಿಗಳನ್ನು ಕೂಡ ನೋಡಿ ಬಲಭಾಗಕ್ಕಿಟ್ಟಂತಹ ತೆಂಗಿನಕಾಯಿ, ಬಾಳೆಹಣ್ಣು, ಮೊಸರನ್ನ ಇತ್ಯಾದಿಗಳನ್ನು ಸ್ತಂಭೇಶ್ವರನಿಗೆ ಅರ್ಪಣೆ ಮಾಡುವಂಥದ್ದು. ತಾಂಬೂಲದ ತೊಟ್ಟನ್ನು ಮುರಿಯುತ್ತಾ 5 ಬತ್ತಿಗಳ ಒಡನೆ ನಿರಾಜನವನ್ನು ಗೈಯುವಂತಹ ಸಮಯ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ಸ್ವಾಮಿಯಾದ ಸ್ತಂಭೇಶ್ವರನಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿಕೊಳ್ಳಿ. ಕರಗಳನ್ನು ತೊಳೆಯುತ್ತಾ 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾದಂಥ ನಮಸ್ಕಾರವನ್ನು ಗೈಯೋಣ ಸ್ವಾಮಿಯ ದಿವ್ಯವಾದಂಥ ಸನ್ನಿಧಾನಕ್ಕೆ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರ ಎನ್ನುವುದಾಗಿ ಹೇಳುತ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಟುಕೊಳ್ಳುವಂಥದ್ದು. ಆತ್ಮಾತ್ಮಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪ್ರದಯೋ ಪ್ರದಕ್ಷಿಣ ಗಿರೌ ಸ್ತೋತ್ರಾಣಿ ಸರ್ವಾಗಿರೌ ಯದ್ಯತ್ಕರ್ಮ ತದೋಮಿತ್ತದಖಿಲಂ ಶಂಭೋ ತವಾರಾಧನಂ ಎನ್ನುವುದಾಗಿ ಹೇಳುತ್ತಾ ಪರಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮನೆಯಲ್ಲಿ ಅರ್ಧಕ್ಕೆ ನಿಂತಹ ಕೆಲಸವನ್ನು ಸಂಪನ್ನಗೊಳಿಸು, ನನ್ನ ಇಡೀ ಜೀವನವನ್ನು ಪಾವನ ಮಾಡು, ನನ್ನ ಜನ್ಮ ಜನ್ಮಾಂತರದಲ್ಲಿ ನನಗೆ ಅರಿವಿಲ್ಲದಂತಹ ಪಾಪಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಾ ನನ್ನ ಜೀವನವನ್ನು ಸನ್ಮಂಗಲವನ್ನು ಮಾಡುವಂತಹ ಪ್ರೇರಣೆಯನ್ನು ಕೊಡು ಎನ್ನುವುದಾಗಿ ಪರಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿ ಅಡಿಯಲ್ಲಿರುವಂತಹ ಪ್ರಸಾದವನ್ನು ಮೂಸಿ ನೋಡುತ್ತಾ ತಲೆ ಮೇಲೆ ಇಟ್ಕೊಂಡಿರಿ. ಛತ್ರ ಚಾಮರಾದಿ ಸಕಲೋಪಚಾರ ಪೂಜೆಗಳು ಕೂಡ ಸಂದಾಯ ಆಯಿತು ಅಂತ ಭಾವಿಸಿಕೊಳ್ಳಿ. ಇದರಿಂದ ಸುಪ್ರೀತನಾದಂತಹ ಸ್ತಂಭೇಶ್ವರ ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟಕಾರ್ಪಣ್ಯಗಳು ಕೂಡ ದೂರ ಮಾಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ ಎನ್ನುವುದರಲ್ಲಿ ಸಂದೇಹ ಬೇಡ. ಸಂದೇಹ ಇದ್ದಂಥವ್ರು ಪೂಜೆ ಮಾಡೋದು ಬೇಡ. ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಕೇಳುವಂತಹ ಸಮಯ. ಸ್ತಂಭೇಶ್ವರ ಮಹಾದೇವನ ಆರಾಧನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದೀರಿ. ಹಿಂದೆ ಮಹಾಭಾರತದ ಕಥೆಯನ್ನು ಕೇಳಿದಂತಹ ವ್ಯಕ್ತಿಗಳು ಭಾರತದಲ್ಲಿ ಯಾರೂ ಇರೋಲ್ಲ. ನಾವು ಪ್ರತಿಯೊಬ್ಬರಿಗೂ ಕೂಡ ಮಹಾಭಾರತ, ರಾಮಾಯಣ ನಮಗೆ ಚಿರಪರಿಚಿತವಾದಂತಹ ಗ್ರಂಥಗಳು. ಆ ಗ್ರಂಥಗಳಲ್ಲಿ ಬರತಕ್ಕಂತಹ ಧರ್ಮರಾಯ ಈ ಒಂದು ಸ್ತಂಭೇಶ್ವರನ ದೇವಾಲಯವನ್ನು ಆರಾಧಿಸಿದ, ಅವನನ್ನು ಪ್ರತಿಷ್ಠಾಪಿಸಿದ ಎನ್ನುವಂತಹ ಮಾತನ್ನು ಕೂಡ ನಾವು ಪ್ರಾಂತ್ಯದಲ್ಲಿ ಕೇಳುವಂಥದ್ದು. ಆದರೆ ಇವನ ದರ್ಶನ ನಿಮಗೆ ಎಷ್ಟೊತ್ತಿಗಾದರೂ ನಾನು VVIP ಇನ್ಯಾವುದೋ IP ಅಂತ ಹೇಳಿ ಎಷ್ಟೊತ್ತಿಗೆ ಹೋದರೂ ಕೂಡ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ದೈವ ನಿಯಮವನ್ನು ಯಾರೊಬ್ಬರೂ ಕೂಡ ಮೀರಲಿಕ್ಕೆ ಆಗೋಲ್ಲ ಎನ್ನುವುದಕ್ಕೆ ಪ್ರತ್ಯಕ್ಷವಾದಂಥ ಸಾಕ್ಷಿಯೇ ಗುಜರಾತಿನ ಈ ಸ್ತಂಭೇಶ್ವರ ಮಂದಿರ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಹೇಗೆ ಸಮುದ್ರರಾಜನ ಅಪ್ಪಣೆ ಇಲ್ಲದೆ ಆ ಸ್ವಾಮಿಯನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಸದಾ ಈ ಸ್ವಾಮಿಯ ರಕ್ಷಣೆಗಾಗಿ ನೆಲೆ ನಿಂತಹ ವ್ಯವಸ್ಥೆ ಯಾರದ್ದು ಅಂತ ಕೇಳಿದರೆ ಅದುವೇ ಸಮುದ್ರರಾಜನದ್ದು. ಈತನನ್ನು ದಿನಕ್ಕೆ 2 ಬಾರಿ ಮಾತ್ರವೇ ಇವನನ್ನು ದರ್ಶನ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ. ಪ್ರಾತಃ ಕಾಲ, ಸಾಯಂಕಾಲ 6ರಿಂದ 7 ಸಮಯದ ಒಳಭಾಗದಲ್ಲಿ ಇವನ ದರ್ಶನ ಮಾಡಿದರೆ ನಮಗೆ ದರ್ಶನ ಆಯಿತು. ಇಲ್ಲ ನೀವು ಏನು ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಯಾರಿಂದಲೂ ಕೂಡ ಇವನ ದರ್ಶನ ಅಸಾಧ್ಯ ಎನ್ನುವಂಥದ್ದು ನಾವು ಮರಿಬಾರದು. ಹಾಗಾದರೆ ಇವನ ದರ್ಶನ ಮತ್ತು ಪೂಜೆಯಿಂದ ನಮಗೆ ಸಿಗಬಹುದಾದಂತಹ ಫಲಗಳು ಏನು ಎನ್ನುವಂಥ ಯೋಚನೆಗಳನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಸಹಜ. ಹೇಳಬೇಕಾದ್ದು ಕೂಡ
ನನ್ನ ಆದ್ಯ ಕರ್ತವ್ಯ ತಿಳಿಸ್ಬಿಡ್ತೀನಿ, ಕೇಳಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾನವ ಸಹಜವಾದಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಎನ್ನುವಂಥದ್ದು ಮಾನವರಾಗಿ ನಮ್ಮೆಲ್ಲರ ಒಂದು ವ್ಯವಸ್ಥೆಗಳಾಗಿರುತ್ತೆ. ಇಲ್ಲಿ ಬರುವಂಥ ವ್ಯವಸ್ಥೆಗಳು 4 ಮಾತ್ರ. ಯಾವುದದು? ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಎನ್ನುವಂಥ ಅರಿಷಡ್ವರ್ಗ ಅರಿವೈರಿಗಳು ಸದಾ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರುತ್ತೆ. ಏನು ಕಡಿಮೆ ನಾನು ಅಂತ ಅನ್ಕೋತೀವಿ, ಅವನು ಯಾಕೆ ಹಂಗೆ ಮಾಡ್ದ ನೋಡು ಅಂತ ಬೇರೆಯವರ ಬಗ್ಗೆ ಅಸೂಯೆಯನ್ನು ಪಡ್ಕೋತೀವಿ. ಹೀಗೆ ಅರಿಷಡ್ವರ್ಗಗಳು ಸದಾ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾನೇ ಇರ್ತವೆ. ಆದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಇಡೀ ಜೀವನದ ಸಾಫಲ್ಯದ ಕ್ಷಣವನ್ನು ನಾವು ಪಡ್ಕೋಬೇಕು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ನೆನಪಿಟ್ಕೊಂಡಿರಲ್ಲ. ಹಾಗಾದರೆ ನಿಮ್ಮ ಜೀವನದಲ್ಲಿ ನೊಂದು ಬೆಂದು ಬಸವಳಿದಂತಹ ಜೀವನ ನಿಮ್ಮದಾದರೆ, ನಿಮ್ಮ ಯಾವ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅರ್ಧಕ್ಕರ್ಧಕ್ಕೆ ನಿಲ್ಲುತ್ತೆ ಅನ್ನೋದಾದರೆ, ಇವತ್ತು ದೃಶ್ಯ ಮಾಧ್ಯಮದಲ್ಲಿರ್ಬೋದು ಅಥವಾ ವೈಯಕ್ತಿಕವಾಗಿ ಆ ಕ್ಷೇತ್ರಕ್ಕೆ ಹೋಗಿ ಬಂದರೆ ಸಾಕು, ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಎನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಅಂತಹ ಅದ್ಭುತವಾದ, ದಿವ್ಯವಾದ, ಭವ್ಯವಾದಂತಹ ಸ್ತಂಭೇಶ್ವರನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡಿದ್ದೇವೆ. ಈ ಶ್ರದ್ಧೆ ಯಾವತ್ತೂ ಕೂಡ ಕಾಮನೆಗಳನ್ನು ಈಡೇರಿಸುತ್ತೆ ಎನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಕಾಮನೆ ಅಂದರೆ ಬಯಕೆ ಅಂತ ಅರ್ಥ. ಒಬ್ಬರಿಗೆ ಉತ್ತಮವಾದಂತಹ ಮದುವೆಯನ್ನು, ಒಳ್ಳೆಯ ವರನೊಂದಿಗೆ ಅಥವಾ ವಿವಾಹವನ್ನು ಆಗುವಂಥ ಆಸೆ, ಇನ್ನೋರ್ವರಿಗೆ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಆಸೆ, ಮಾಡುತ್ತಿರುವಂಥ ಉದ್ಯಮ ಕ್ಷಿಪ್ರಗತಿಯಲ್ಲಿ ಎದ್ದೇಳಲಿ ಎನ್ನುವಂಥ ಆಸೆ. ಆಸೆಗಳು ಸಹಜ ತಾನೆ. ಆ ಎಲ್ಲ ರೀತಿಯಾದಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂತಾದರೆ ಈ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ಮಾತ್ರವೇ ಸಾಧ್ಯ. ಹಾಗಾದರೆ ಪಾಂಡವರು ವನವಾಸವನ್ನು ಕೈಗೊಂಡರು. ಆ ಪಾಂಡವರ ವನವಾಸದಿಂದ ತಮ್ಮ ಇಡೀ ಜೀವಿತಾವಧಿಯಲ್ಲಿ ಈ ಸ್ವಾಮಿಯನ್ನು ದರ್ಶನ ಮಾಡಿದ್ದರ ಪ್ರತಿಫಲದಿಂದ ಅವರಿಗೆ ಪುನಃ ಕಳೆದುಕೊಂಡಂತಹ ರಾಜ್ಯವನ್ನು ಕೌರವನಿಂದ ಸ್ವಾಮಿ ಕೊಡಿಸಿದ ಅನ್ನುವಂಥದ್ದು ಕೂಡ ಆ ಭಾಗದ ಜನ ಆಡುವಂಥ ಮಾತು. ಕೇವಲ ಭಾರತ ಮಾತ್ರ ಅಲ್ಲ, ಅನೇಕ ರಾಷ್ಟ್ರಗಳಲ್ಲಿ ಇರತಕ್ಕಂಥವರು ವರ್ಷಗಳ ಕಾಲ ಕಾದು ಈ ಸ್ವಾಮಿಯ ದರ್ಶನವನ್ನು ಮಾಡಿ ಅವನ ಸಂಪೂರ್ಣವಾದಂಥ ಅನುಗ್ರಹಕ್ಕೆ ಪಾತ್ರವಾಗಿ ತಮ್ಮ ಜೀವಿತಾವಧಿಗೆ ಬೇಕಾಗಿರುವಂತಹ ಯಾವ್ಯಾವ ಸತ್ಕಾಮನೆಗಳಿದೆಯೋ ಅದನ್ನು ಪಡೆದುಕೊಂಡಂಥ ಅನುಭವವನ್ನು ಹಂಚಿಕೊಳ್ಳೋದನ್ನು ಕೇಳ್ತಾ ಬಂದರೆ ರೋಮಾಂಚನ ಅಂತ ಅನಿಸುತ್ತೆ. ಅಂತಹ ಭಗವಂತನ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ನೀವು ಮಾಡಿದ್ದೀರಿ. ಯಾವತ್ತೂ ಅಷ್ಟೇ ಶ್ರದ್ಧವಾನ್ ಲಭತೆ ಕಾಮಃ ಅಂತ. ಯಾರು ಶ್ರದ್ಧೆಯಿಂದ ಕಾಮನೆಗಳನ್ನು ಪರಮಾತ್ಮನಲ್ಲಿ ನಿವೇದಿಸಿಕೊಳ್ತಾರೋ ಅದರಿಂದ ಕಾಮನೆಗಳು ಈಡೇರುತ್ತೆ. ಶ್ರದ್ಧೆಯೇ ಕಾಮನೆಯ ಮೂಲ ಎನ್ನುವಂಥದ್ದನ್ನು ಕೂಡ ಪ್ರಾಜ್ಞರು ಸಾರಿದರು ಈ ಜಗತ್ತಿಗೆ. ಅಂತಹ ಅಭೂತಪೂರ್ವವಾದ ಈ ಸ್ತಂಭೇಶ್ವರ ಮಹಾರಾಜನ ಆರಾಧನೆಯನ್ನು ಮಾಡಿದ್ದೀರಿ. ಸಮುದ್ರ ರಾಜನ ಒಲಿಮೆಗೂ ಕೂಡ ಪಾತ್ರವಾಗಿದ್ದೀರಿ. ಜನ್ಮ ಜನ್ಮಾಂತರಗಳ ಪಾಪಗಳಲ್ಲೂ ಕೂಡ ನಿವೃತ್ತವಾಗಿ ಸುಖ ಸಂತೋಷದಾಯಕವಾದಂಥ ಬದುಕನ್ನು ನಮ್ಮೆಲ್ಲರೂ ಕೂಡ ಆ ಸ್ತಂಭೇಶ್ವರ ಕೊಡಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಶ್ರದ್ಧಾ ಭಕ್ತಿಯಿಂದ ಭಗವಂತನಾದಂತಹ ಸ್ತಂಭೇಶ್ವರನ ಆರಾಧನೆಯನ್ನು ಮಾಡಿದ್ದೀರಿ. ಆ ಸ್ವಾಮಿಯ ಅನುಗ್ರಹದಿಂದ ನಿಮ್ಮೆಲ್ಲ ರೀತಿಯಾದಂಥ ಕಷ್ಟಕಾರ್ಪಣೆಗಳು ಕೂಡ ದೂರ ಆಗಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೋಣ. ನಿಮ್ಮ ಕುತೂಹಲ ಏನು ಅಂತ ನನಗೂ ಕೂಡ ಗೊತ್ತಿದೆ. ನಿಮ್ಮ ಕುತೂಹಲ ರಾಶಿ ಭವಿಷ್ಯ ಕೇಳಿಬಿಡೋಣ. ನನಗೆ ರಾಶಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಇಷ್ಟೇ ತಾನೇ. ಎಲ್ಲ ವಿಚಾರವನ್ನು ಕೂಡ ಅರಿಯೋಣ. ಪ್ರಥಮವಾಗಿ ರಾಶಿ ಮೇಷ. ಅನುಕೂಲಕರವಂಥ ಸ್ಥಿತಿಮಾನವನ್ನು ಪಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ಸಂದೇಹ ಬೇಡ. ಮಾನಸಿಕವಾದಂಥ ಒತ್ತಡಗಳಿಂದ ಬಿಡಲ್ಪಡ್ತೀರಿ. ಬಂಧು ಮಿತ್ರರ ಸಹಾಯ ದೊರಕತ್ತೆ. ಕಲಾವಿದರ ಜೀವನದಲ್ಲಿ ಹೊಸದಾದಂಥ ಅವಕಾಶಗಳು ಕೂಡ ಲಭ್ಯವಾಗುವಂಥ ಸಾಧ್ಯತೆಗಳು. ಹಾಗೆ ಪತ್ರಿಕಾ ರಂಗದ ಮಿತ್ರರಿಗೆ ಅನುಕೂಲ. ಮಾನವ ಸಹಜವಾದಂಥ ಆಸೆಗಳನ್ನು ಈಡೇರಿಸಿಕೊಂಡಂಥ ಅನುಭವ ನಿಮ್ಮ ಪಾಲಿಗೆ ಗೋಚರವಾಗುತ್ತೆ. ಮಿತ್ರರಿಂದ ನೆಮ್ಮದಿಯ ಕ್ಷಣಗಳನ್ನು ಅನುಭವಿಸಲಿದ್ದೀರಿ. ಅದೆಷ್ಟೋ ವರ್ಷಗಳಿಂದ ಕಾಣದಿರುವಂತಹ ನಿಮ್ಮ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದ ಉಂಟಾಗತ್ತೆ. ಮತ್ತ್ಯಾಕೆ ತಡ, ಈ ದಿನ ಇನ್ನಷ್ಟು ಸಮಾಧಾನ ಬೇಕು, ಎಲ್ಲ ರೀತಿಯಾದಂಥ ಸಮಸ್ಯೆಗಳು ದೂರ ಆಗಬೇಕು ಎನ್ನುವಂಥ ಆಸೆನ ನಿಮ್ಮದು. ಹಾಗಿದ್ದರೆ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಒಂದೇ ಒಂದು ಬಿಲ್ಲೋಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿದರೂ ನಿಮ್ಮ ಕಷ್ಟಕಾರ್ಪಣೆಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ. ವೃಷಭ ರಾಶಿ. ಮಾನಸಿಕವಾದಂಥ ಒತ್ತಡ ಮುಂದುವರಿಯುತ್ತೆ. ಆರ್ಥಿಕ ವಲಯದ ಬಗ್ಗೆ ಬಹಳ ಜಾಗೃತರಾಗಿದ್ದರೆ ಒಳಿತು. ಅನೇಕ ದಿನಗಳಿಂದ ಮಾಡಿಕೊಂಡಂಥ ಪ್ಲಾನ್ಗಳು ಫ್ಲಾಪ್ ಆದರೂ ಕೂಡ ವಿಶೇಷ ಅನ್ನುವ ಹಾಗಿಲ್ಲ. ಮಿತ್ರರೊಡನೆ ವಿಪರೀತವಾದಂಥ ಮಾತುಕತೆಗಳು ಬೇಡ. ಅತ್ಯಂತ ತೀಕ್ಷ್ಣವಾದಂಥ ಮಾತುಗಳನ್ನು ಆಡಿ ನಿಷ್ಠೂರ ಆಗಬೇಡಿ. ಕೊಟ್ಟಂಥ ಹಣಕ್ಕಾಗಿ ಪರದಾಡುವಂಥ ಪರಿಸ್ಥಿತಿಗಳು ಕೂಡ ಉಂಟಾಗಬಹುದಾದ ಲಕ್ಷಣಗಳಿದೆ. ಮಿತ್ರರಿಂದ ಅನಾನುಕೂಲವನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇರೋದರಿಂದ
ಎಲ್ಲ ರೀತಿಯಾದಂತಹ ಸಮಸ್ಯೆಗಳ ಪರಿಹಾರಕ್ಕೆ ಶಿವ ನಮಗಿರುವಂತಹ ಮಾರ್ಗ ಒಳ್ಳೆಯದಾಗಲಿ. ರಾಶಿ ಮಿಥುನ, ಅನುಕೂಲಕರವಂತಹ ಸ್ಥಿತಿಮಾನ ಲಭ್ಯ ಆಗತ್ತೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಭ್ಯತೆಯ ಕಾರಣಗಳು ಕೂಡ ಕಾಣಬರುತ್ತಿದೆ. ಮಿತ್ರರಿಂದ ಅನುಕೂಲವನ್ನು ಕಾಣಲಿದ್ದೀರಿ. ಸಹೋದ್ಯೋಗಿಗಳ ಹೊಸ ಭರವಸೆ ನಿಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ಅನೇಕ ದಿನಗಳಿಂದ ಆಲೋಚನೆ ಮಾಡತಕ್ಕಂತಹ ಕರ್ಮಗಳ ಸಾಫಲ್ಯವನ್ನು ಕೂಡ ಪಡೆದುಕೊಳ್ತೀರಿ. ಸಮಾಧಾನದ ಬದುಕಿನ ಆಶ್ರಯ ಬೇಕಾದಲ್ಲಿ ಶಿವೋಪಾಸನೆ ಬಹಳ ಅಗತ್ಯ. ಸುಳ್ಳನ್ನು ಮಾತ್ರ ಹೇಳಬೇಡಿ, ಒಳ್ಳೆಯದಾಗಲಿ. ರಾಶಿ ಕರ್ಕಾಟಕ, ಮಾಡುತ್ತಿರುವಂತಹ ಉದ್ಯಮ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳು ನಿಮ್ಮ ಪಾಲಿಗೆ ದೊರಕತ್ತೆ. ಎಷ್ಟೋ ದಿನಗಳಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಕರ್ಮದ ಸಾಫಲ್ಯ ನಿಮ್ಮ ಪಾಲಿಗೆ ಈ ದಿನ ಲಭ್ಯ ಆಗತ್ತೆ. ತೆಂಗು ಮತ್ತು ಕೊಂಗಿನ ವ್ಯಾಪಾರಿಗಳಿಗೆ ಅನುಕೂಲ. ಮನಸ್ಸಿನ ಉಲ್ಲಾಸ ಉತ್ಸುಕತೆಯಿಂದ ಜೀವನವನ್ನು ಮುನ್ನಡೆಸಲಿದ್ದೀರಿ. ಹಾಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಕರ್ಮದ ಸಾಫಲ್ಯ ಈ ದಿನ ದೊರಕತ್ತೆ. ಹಾಗೆ ಎಲ್ಲ ರೀತಿಯಾದಂತಹ ಪ್ರಗತಿಯ ಪಥಕ್ಕಾಗಿ ಶಿವೋಪಾಸನೆ ಎನ್ನುವಂಥದ್ದು ಅಗತ್ಯ. ಪರಮಾತ್ಮ ನಿಮ್ಮನ್ನು ಚೆನ್ನಾಗಿಡಲಿ. ಸಿಂಹರಾಶಿ, ಮಾನಸಿಕವಂತ ಒತ್ತಡ ಕಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ. ಬೇರೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ವಿವಾಹಕ್ಕೆ ಅಡೆತಡೆಗಳು ಕೂಡ ಉಂಟಾಗುವಂತಹ ಲಕ್ಷಣಗಳು ಹೆಣ್ಣು ಮಕ್ಕಳ ಜೀವನದಲ್ಲಿ ನಡೆಯಬಹುದಾದುದರಿಂದ ದೇವಿ ಆರಾಧನೆ ಬಹಳ ಅಗತ್ಯವಾಗಿದೆ. ಇವತ್ತು ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಯಾವ ಕಾರಣಕ್ಕೂ ಮೋಸಗಾರರ ವಂಚಕರ ಬಗ್ಗೆ ಜಾಗೃತರಾಗಿದ್ದರೆ ಬಹಳ ಒಳ್ಳೆಯದು. ಅನ್ಯರ ವಿಚಾರ ನಮ್ಮ ಮನಸ್ಸಿಗೆ ಖೇದ ಉಂಟಾಗುತ್ತೆ. ನಾವು ಯಾಕೆ ತಲೆ ಹಾಕಕ್ಕೆ ಹೋಗಬೇಕು? ನಿಮ್ಮ ಪಾಡಿ ನೀವಿರಿ ಅಷ್ಟೇ. ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾ? ಹಾಗಿದ್ದಲ್ಲಿ ನೀವು ಮಾಡಬೇಕಂತ ಪರಿಹಾರವಿಷ್ಟೇ. ಅದುವೇ ಶಿವ ಮತ್ತು ಗಣೇಶನ ಆರಾಧನೆ ಎನ್ನುವಂಥ ನೆನಪಿರಲಿ. ಪರಮಾತ್ಮ ನಿಮ್ಮನ್ನು ಚೆನ್ನಾಗಿಡಲಿ. ರಾಶಿ ಕನ್ಯಾ, ಸಮಾಧಾನಯುತವಂಥ ಬದುಕನ್ನು ಕಾಣಲಿದ್ದೀರಿ. ಮಿತ್ರರಿಂದ ಅನುಕೂಲ. ವಿವಾದಾತ್ಮಕವಾದಂಥ ವ್ಯವಸ್ಥೆಗೆ ಒದಗಿಕೊಳ್ಳುವುದು ಖಂಡಿತ ಬೇಡವೇ ಬೇಡ. ತಂತ್ರಜ್ಞರಿಗೆ ಅನುಕೂಲ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಗಿಸುತ್ತಿರ್ತಕ್ಕಂಥ ಜೀವನದಲ್ಲಿ ಅನುಕೂಲ. ಉದ್ಯಮದಲ್ಲಿ ಲಾಭವನ್ನು ಅಥವಾ ತೀಕ್ಷ್ಣಮತಿತ್ವದಿಂದ ಅನುಕೂಲವನ್ನು ಕಾಣಲಿದ್ದೀರಿ. ಒಳ್ಳೆಯ ದಿನವೇ ಸರಿ. ಪ್ರಗತಿಯ ಪಥ ಬೇಕಾದಲ್ಲಿ ಶಿವೋಪಾಸನೆ ಅಗತ್ಯ. ತುಲಾರಾಶಿಯವರಿಗೆ ಬಂಪರ್ ಡೇ. ಏನು ಕೆಲಸ ಯಾವ ಕಾರಣಕ್ಕೂ ಕೂಡ ಹೆದರದೆ ಬೆರೆದರದೆ ಧೈರ್ಯದಿಂದ ಮಾಡ್ಬೋದು. ಮಿತ್ರರಿಂದ ಸಹಾಯ ಸಿಕ್ಕತ್ತೆ. ಮನೆಯವರ ಹೆಲ್ಪ್ ಲಭಿಸುತ್ತೆ. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಸುಗಮವಾಗಿರುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅನುಕೂಲ. ವಿದ್ಯಾಭ್ಯಾಸದ ಮುನ್ನಡೆಯನ್ನು ಕೂಡ ಸಾಧಿಸಲಿದ್ದೀರಿ. ನ್ಯಾಯವಾದಿಗಳಿಗೆ ಅನುಕೂಲ. ಪ್ರಗತಿ ಬೇಕಾ? ಶಿವೋಪಾಸನೆ ಅಗತ್ಯ. ವೃಶ್ಚಿಕ ರಾಶಿ, ಮಾನಸಿಕವಂತ ಒತ್ತಡ ನಿಮ್ಮನ್ನು ಕಾಡಲಿಕ್ಕೆ ಅಸಾಧ್ಯ. ನಿಮ್ಮ ಎಡಬಿಡದೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳನ್ನು ಪಡ್ಕೊಳ್ತೀರಿ. ಶಾಖೋತ್ಪನ್ನ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಕ್ಕಂಥವರಿಗೆ ಅನುಕೂಲ. ಅಂದರೆ ಸೋಲಾರ್ ಪ್ರಾಡಕ್ಟು ಮತ್ತೊಂದು ಮರದೊಂದು ಇಂಥವರಿಗೆ ಅನುಕೂಲ. ಎಲೆಕ್ಟ್ರಿಷಿಯನ್ಸ್ಗೆ ಲಾಭ ಉಂಟಾಗುತ್ತೆ. ಯಾರ್ಯಾರು ನಿರ್ವಾಹಕರಿದ್ದೀರೋ ಅಂಥವರಿಗೆ ಅನುಕೂಲ. ಡಾಕ್ಟರ್ಗಳಿಗೆ ನೆಮ್ಮದಿ. ಪ್ರಗತಿ ಪಥಕ್ಕೆ ಕುಲದೇವರ ಆರಾಧನೆ ಶಿವೋಪಾಸನೆ ಅಗತ್ಯ. ಒಳ್ಳೆಯದಾಗಲಿ. ಇನ್ನು ರಾಶಿ ಧನು, ಮಾನಸಿಕವಂತ ಒತ್ತಡ ನಿಮ್ಮನ್ನು ಕಾಡುತ್ತೆ. ಅನಾರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ. ಹಿರಿಯರ ಮನಸ್ಸನ್ನು ನೋಯಿಸಬೇಡಿ. ಹಿರಿಯರ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆಯನ್ನು ವಹಿಸುವಂಥ ಸೂಕ್ತ. ಅನ್ಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಹಾಕಬೇಡಿ. ಸಾಲ ತರಬೇಡಿ. ಪ್ರಗತಿ ಬೇಕಾ? ಶಿವೋಪಾಸನೆ ಅಗತ್ಯ. ರಾಶಿ ಮಕರ, ಸಮಾಧಾನಯುತವಂಥ ಬದುಕನ್ನು ಕಾಣಲಿದ್ದೀರಿ. ಮಿತ್ರರಿಂದ ಅನುಕೂಲ. ಅನ್ಯರ ವಿಚಾರಕ್ಕೆ ತಲೆ ಹಾಕುವಂಥ ಪ್ರಯತ್ನ ಬೇಡವೇ ಬೇಡ ಎನ್ನುವಂಥದ್ದು ನನ್ನ ಸಲಹೆ. ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಅಗ್ನಿ ಮತ್ತು ನೀರಿನ ವಿಚಾರದಲ್ಲಿ ಜಾಗೃತರಾಗಿದ್ದರೆ ಒಳಿತು. ಯಾವ ಕಾರಣಕ್ಕೂ ಮಾಡುತ್ತಿರುವಂಥ ಉದ್ಯಮದಲ್ಲಿ ಕೂಡ ಅಗ್ನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗೃತರಾಗಿರಿ ಎನ್ನುವಂತಹ ಸಲಹೆ ನನ್ನದು. ವಿದ್ಯಾರ್ಥಿಗಳಿಗೆ ಅಡೆತಡೆಗಳು ಶಿವೋಪಾಸನೆಯಿಂದ ಪರಿಹಾರ. ಭಗವಂತ ಚೆನ್ನಾಗಿಡಲಿ. ರಾಶಿ ಕುಂಭ, ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂಥ ಅನುಭವ. ಮಿತ್ರರಿಂದ ಅನುಕೂಲ. ನೆಮ್ಮದಿಯ ಬದುಕನ್ನು ಕಾಣಲಿದ್ದೀರಿ. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಕರ್ಮದ ಸಾಫಲ್ಯ ನಿಮ್ಮ ಪಾಲಿಗೆ ದೊರಕತ್ತೆ. ಮಾನಸಿಕವಂತ ಒತ್ತಡಗಳಿಂದ ಬಿಡಲ್ಪಡುವಂತಹ ಶುಭ ದಿನ. ಪ್ರಗತಿಯ ಪಥಕ್ಕೆ ಶಿವೋಪಾಸನೆ ಎನ್ನುವಂಥದ್ದು ಅಗತ್ಯ. ಒಳ್ಳೆಯದಾಗಲಿ. ಇನ್ನು ರಾಶಿ ಮೀನ, ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂತಹ ಅನುಭವ. ವಿದ್ಯಾರ್ಥಿಗಳ ಜೀವನದಲ್ಲಿ ನೆಮ್ಮದಿ. ಅಡೆತಡೆಗಳು ದೂರಾಗುವಿಕೆ. ವಿದ್ಯಾಭ್ಯಾಸದಿಂದ ಹೊಸದಾದಂಥ ಉದ್ಯೋಗದಲ್ಲಿ ನಿಮ್ಮದೇ ಆದಂತಹ ವ್ಯವಸ್ಥೆಗಳನ್ನು ಕೂಡ ಪಡೆಯಬಹುದಾದಂತಹ ಲಕ್ಷಣಗಳಿದೆ. ಯಾವ ಕಾರಣಕ್ಕೂ ಹೆದರೋದು ಬೇಡ. ಯಾವ ಕಾರ್ಯವನ್ನಾದರೂ ಕೂಡ ಧೈರ್ಯದಿಂದ ಮುನ್ನಡೆಸಿ. ಖಂಡಿತ ಉತ್ತಮವಾದ ಪ್ರಗತಿ ಸಾಧ್ಯ. ಒಳ್ಳೆಯದಾಗಲಿ. ಜಾತಕ ಅಭಿಯಾನ ನಿಮಗಾಗಿ ಆರಂಭವಾಗಿರುವಂಥ ಒಂದು ಅಭಿಯಾನ. ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ. ನಿಮ್ಮ ಜನ್ಮದಿನಾಂಕಕ್ಕೆ ಅನುಗುಣವಾಗಿ ನಿಮ್ಮ ಜಾತಕವನ್ನು ಪರಾಮರ್ಶೆ ಮಾಡಿ. ಆ ಪರಾಮರ್ಶೆ ಮಾಡಿರ್ತಕ್ಕಂಥ ಜಾತಕವನ್ನು ಕಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪರಿಹಾರ ಪತ್ರ ಯೋಜನೆ ಕೂಡ ನಿಮಗಾಗಿ ಆರಂಭವಾಗಿದೆ, ಜನ್ಮದಿನಾಂಕ ಇಲ್ಲದವರಿಗಾಗಿ. ಈ ಯೋಜನೆ ನಿಮ್ಮ ಸಮಸ್ಯೆಗಳನ್ನು ಹೇಳಿದರೆ ಅದಕ್ಕೆ ಪರಿಹಾರ ಪತ್ರವನ್ನು ಕೂಡ ಕಳಿಸ್ಕೊಡ್ತೀನಿ. ಅಗತ್ಯವಿದ್ದಲ್ಲಿ ಸ್ವೀಕರಿಸಿ ಎನ್ನುವಂತಹ ಕರೆಯೊಂದಿಗೆ ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ. ಅಗತ್ಯವಿದ್ದಲ್ಲಿ ಭೇಟಿ ಆಗ್ಬೋದು ಎನ್ನುವಂತಹ ಕರೆಯನ್ನು ವ್ಯಕ್ತಪಡಿಸುತ್ತಾ ನಾಳೆ ಇನ್ನೊಂದು ಅದ್ಭುತವಾದಂತಹ ಪೂಜಾ ರಹಸ್ಯವನ್ನೇ ನಿಮ್ಮನ್ನು ಭೇಟಿ ಆಗ್ತೀನಿ. ಶುಭ ನಿಮ್ಮ ಪಾಲಿಗಾಗಲಿ. ಲೋಕ ಸಮಸ್ತ ಸುಖಿನೋ ಬಂತು. ಸಮಸ್ತ ಸನ್ಮಂಗಲಾನಿ ಬಂತು. ನಮಸ್ಕಾರ.